ಇನ್ನು ಮತ್ತೊಬ್ಬ ಅಧಿಕಾರಿಯ ಮನೆ ಮೇಲೆ ಮತ್ತೆ ಕಚೇರಿಯ ಮೇಲೆ ದಾಳಿಯನ್ನು ನಡೆಸಿರೋದು. ಆ ಅಧಿಕಾರಿ ಯಾರು ಅಂತ ಅಂದ್ರೆ ಅದು ಮಹೇಶ್ ಅಂತ ಹೇಳಿ ಕಾವೇರಿ ನೀರಾವರಿ ನಿಗಮದ MD ಆಗಿರುವಂತ ಮಹೇಶ್ ಅವರ ಮನೆ ಮೇಲೆ ಲೋಕಾಯುಕ್ತ ದಾಳಿಯನ್ನ ನಡೆಸಿದೆ. ಮಹೇಶ್ ಅವರ ನಿವಾಸ ಸಂಬಂಧಿಕರ ಮನೆಗಳಲ್ಲಿ ಶೋಧವನ್ನು ಮಾಡ್ತಾ ಇದ್ದಾರೆ. ಮೈಸೂರು, ಬೆಂಗಳೂರು, ಮಂಡ್ಯದಲ್ಲಿ ಏಕಾಏಕಿ ದಾಳಿಯನ್ನ ಮಾಡಿರೋದು. KRS ಸಮೀಪದ ಪಂಪ್ ಹೌಸ್ನಲ್ಲೂ ಕೂಡ ದಾಳಿಯನ್ನ ನಡೆಸಿದ್ದಾರೆ. ನಮ್ರತಾ ಪೆಟ್ರೋಲ್ ಬಂಕ್ ಮೇಲೂ ಕೂಡ ದಾಳಿಯನ್ನ ಮಾಡಿದ್ದಾರೆ. ಮಂಡ್ಯ ಲೋಕಾಯುಕ್ತ SP ಸುರೇಶ್ ಬಾಬು ನೇತೃತ್ವದಲ್ಲಿ ಈ ದಾಳಿ ನಡೆದಿರೋದು. ಸೊ ನಮ್ರತಾ ಪೆಟ್ರೋಲ್ ಬಂಕ್ ಮೇಲೂ ಕೂಡ, ಅಂದರೆ ಆ ಪೆಟ್ರೋಲ್ ಬಂಕ್ ಅವ್ರದ್ದೇ ಇರಬೇಕು. KRS ಸಮೀಪದ ಪಂಪ್ ಹೌಸ್ ಕೂಡ ಇದೆ, ಅಲ್ಲೂ ಕೂಡ ದಾಳಿ ಮಾಡಿದ್ದಾರೆ. ಮೈಸೂರು, ಬೆಂಗಳೂರು, ಮಂಡ್ಯದಲ್ಲಿ ಏಕಕಾಲದಲ್ಲಿ ದಾಳಿಯನ್ನು ಮಾಡಿರೋದು. ಅವರ ನಿವಾಸ ಮತ್ತು ಸಂಬಂಧಿಕರ ಮನೆಗಳಲ್ಲಿ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಕಾವೇರಿ ನೀರಾವರಿ ನಿಗಮದ MD ಮಹೇಶ್ ಅವರ ಮನೆ ಮೇಲೆ ದಾಳಿ ಮಾಡಿರೋದು. ಸೊ ಈಗ ಒಟ್ಟು 4 ಅಧಿಕಾರಿಗಳ ಸೇರಿದಂತೆ 25 ಸ್ಥಳಗಳಲ್ಲಿ ದಾಳಿಯನ್ನು ಮಾಡಿರೋದು. ಕಾವೇರಿ ನೀರಾವರಿ ನಿಗಮದ MD ಆದಂಥ ಮಹೇಶ್ ಅವರು, ಆ ಕಡೆಗೆ ಈಗಾಗಲೇ ನಿಮಗೆ ಮಾಹಿತಿಯನ್ನು ಕೊಟ್ವಿ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ನಿರ್ದೇಶಕಿಯಾಗಿರುವಂಥ ಕೃಷ್ಣವೇಣಿ, ಇನ್ನೊಂದು ಕಡೆಗೆ ಟೌನ್ ಪ್ಲಾನಿಂಗ್ ನಿರ್ದೇಶಕರಾದಂಥ ತಿಪ್ಪಸ್ವಾಮಿ, ಇನ್ನೊಂದು ಕಡೆಗೆ ಅಬಕಾರಿ SP ಆದಂಥ ಮೋಹನ್ K ಅಂತ ಹೇಳಿ. ಸೊ ಈಗ ಸದ್ಯಕ್ಕೆ ಕಾವೇರಿ ನೀರಾವರಿ ನಿಗಮದ MD ಮಹೇಶ್ ಅವರ ವಿಚಾರದಲ್ಲಿ ಕೇಳೋಣ. ನನ್ನ ಸಹೋದ್ಯೋಗಿ ಈಗ ರೋಹಿತ್ ದೇವರಳ್ಳಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೋಹಿತ್, ಏನ್ ಮಾಹಿತಿ ಬರ್ತಾ ಇದೆ ಈ ಮಹೇಶ್ ಅವರ ಬಗ್ಗೆ? ಅರುಣ್, ಕಾವೇರಿ ನೀರಾವರಿ ನಿಗಮದ MD ಆಗಿರುವಂತಹ ಮಹೇಶ್ ಅವರ ಮನೆ ಮೇಲ್ಗಡೆ ಅಂದ್ರೆ ಬೆಂಗಳೂರು, ಮೈಸೂರು, ಮಂಡ್ಯ, ಮಳವಳ್ಳಿ ಈ ಭಾಗದಲ್ಲಿರುವಂತಹ ಅವರ ಸ್ವಂತ ಮನೆ ಮತ್ತೆ ಅವರ ಸಂಬಂಧಿಕರ ಮನೆ ಮೇಲೂ ಕೂಡ ಇದೀಗ ದಾಳಿ ನಡೆಸಿರುವಂತದ್ದು. ಬೆಳ್ಳಂಬೆಳಗ್ಗೆ ಕೂಡ ಇಷ್ಟು ಮನೆಗಳ ಮೇಲೆ ದಾಳಿ ನಡೆಸಿದ್ದಾರೆ. ಸದ್ಯ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಬರ್ತಾ ಇತ್ತು, ಮತ್ತೆ ಆಗಿಂದಾಗೆ ಸಾರ್ವಜನಿಕರಿಂದ ದೂರುಗಳು ಕೂಡ ಬರ್ತಾ ಇತ್ತು. ಆ ನಿಟ್ಟಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು. ಒಂದಷ್ಟು ಮಹತ್ವದ ದಾಖಲೆಗಳು ಸಿಕ್ಕಿದ್ದಾವೆ, ಜೊತೆಗೆ ಒಂದಷ್ಟು ನಗದು ಕೂಡ ಸಿಕ್ಕಿದೆ, ಜೊತೆಗೆ ಚಿನ್ನಾಭರಣಗಳು ಕೂಡ ಸಿಕ್ಕಿರುವಂತದ್ದು. ಇದಕ್ಕೆ ಲೆಕ್ಕವನ್ನು ಕೂಡ ಕೇಳುವ ನಿಟ್ಟಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗಿದ್ದಾರೆ. ಒಂದಷ್ಟು ಸೀಸ್ಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಸದ್ಯ ಇವೆಲ್ಲ ತಪಾಸಣೆಯ ಜೊತೆಗೆ ಮಹೇಶ್ ಅವರ ವಿಚಾರಣೆ ಕೂಡ ನಡೀತಾ ಇದೆ. ಸದ್ಯ ಎಲ್ಲಾ ಮನೆಗಳು ಕೂಡ ಇದುವರೆಗೂ ಕೂಡ ಈ ಒಂದು ವಿಚಾರಣೆ ಮುಂದುವರಿತಾ ಇರುವಂತದ್ದು. ಸಂಜೆ ಒಳಗೆ ಇದೊಂದು ಎಲ್ಲ ಪ್ರೋಸೆಸ್ ಕೂಡ ಮುಕ್ತಾಯ ಆಗುತ್ತೆ. ಸಂಜೆಯ ಬಳಿಕವಾಗಿ ಏನೆಲ್ಲ ಅಕ್ರಮಗಳು, ಆಸ್ತಿಗಳು ಇವರಲ್ಲಿದೆ, ಜೊತೆಗೆ ಚಿನ್ನಾಭರಣಗಳೆಷ್ಟು, ನಗದುಗಳೆಷ್ಟು ಅಂತೇಳಿ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಬಹಿರಂಗಪಡಿಸಿದ್ದಾರೆ. ಅರುಣ್, ಓಕೆ ರೋಹಿತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.